ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಸಂತೋಷಿಸಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಫಿಲಿಪ್ಪಿಯ 4ನೇ ಅಧ್ಯಾಯ 4-7 ವಾಕ್ಯ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. ಕ್ರಿಸ್ತನಲ್ಲಿ ನಂಬಿಕೆಯುಳ್ಳ ನಾವು ಎಲ್ಲವನ್ನೂ ಒಳ್ಳೆಯ ಹೃದಯದಿಂದ ಮಾಡಬೇಕು ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸಬಾರದು. ಮತ್ತು ನಮ್ಮ ಜೀವನದಲ್ಲಿ ನಾವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಅಥವಾ ಮನನೊಂದುಕೊಳ್ಳುವುದಿಲ್ಲ. ವಿಶ್ವಾಸಿಗಳು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿರಬೇಕು. ಅನುಮಾನ ಅಥವಾ ತಪ್ಪು ತಿಳುವಳಿಕೆಗೆ ಅವಕಾಶ ಇರಬಾರದು. ಈ ವಿಷಯಗಳನ್ನು ಧ್ಯಾನಿಸಿ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಆಮೆನ್. ಡಾಕ್ಟರ್ ಮಾರ್ಟಿನ್ ಲಾಯ್ಡ್ ಜಾನ್ಸ್ ತನ್ನ ಕೇಳುಗರಿಗೆ ಎಂದೆಂದಿಗೂ ಸಂತೋಷಿಸು ಎಂಬ ನೇರ ಆಜ್ಞೆಯೊಂದಿಗೆ ಸವಾಲು ಹಾಕುತ್ತಾನೆ. ಒಬ್ಬ ಕ್ರೈಸ್ತನು ಎಂದೆಂದಿಗೂ ಸಂತೋಷವಾಗಿರಬೇಕು, ಯಾಕೆಂದರೆ ಇದು ದೇವರ ಚಿತ್ತವಾಗಿದೆ. ಸಂತೋಷಿಸು ಎಂಬುದಕ್ಕೆ ಗ್ರೀಕ್ ಪದ ಕೈರೋ. ಇದನ್ನು ಸಂತೋಷಗೊಳ್ಳುವುದು ಎಂದು ಅರ್ಥೈಸಬಹುದು. ಕೈರೋ ಎಂಬ ಪದವು ಯಾವುದಾದರೂ ಒಂದು ಸಂತೋಷ ಅಥವಾ ಸಂತೋಷವನ್ನು ಸರಳವಾಗಿ ವ್ಯಕ್ತಪಡಿಸುವುದಕ್ಕಿಂತ ಆಳವಾದ ಅರ್ಥವನ್ನು ಹೊಂದಿದೆ. ಕರ್ತನ ಕೃಪೆಯನ್ನು ಅನುಭವಿಸುವುದು ಎಂದರ್ಥ. ಸಂತೋಷ ಎಂಬ ಪದಕ್ಕೆ ಹಿಬ್ರೂ ಪದ ಲೈಸ್ ಮೋಹ. ಹಿಬ್ರೂ ಭಾಷೆಯಲ್ಲಿ ಇದರರ್ಥ ಭಾವನಾತ್ಮಕ ಪ್ರತಿಕ್ರಿಯೆಗಳು, ವಿಶಿಷ್ಟವಾಗಿ ಕ್ರಿಯಾಪದಗಳಾಗಿವೆ. ಇಂಗ್ಲಿಷ್ನಲ್ಲಿ ಅವು ಸಾಮಾನ್ಯವಾಗಿ ವಿಶೇಷಣಗಳಾಗಿವೆ. ಸಂತೋಷಕ್ಕೆ ಸಂಬಂಧಿಸಿದ ಕೆಲವು ಇತರ ಹಿಬ್ರೂ ಪದಗಳು ಇಲ್ಲಿವೆ. ಗಿಲ್, ಹಿಗ್ಗು, ಸಂತೋಷ ಪಡುವುದು ಅಥವಾ ಆನಂದಿಸುವುದು ಎಂಬರ್ಥದ ಒಂದು ಪ್ರಾಚೀನ ಮೂಲ. ಇದು ಭಯದಿಂದ ನಡುಗುವುದು ಎಂದು ಸಹ ಅರ್ಥೈಸಬಹುದು. ಸಿಮ್, ಸಂತೋಷ ಅಥವಾ ಆನಂದ ಎಂದರ್ಥ. ಇದು ಮದುವೆ ಅಥವಾ ಹೆರಿಗೆಯಂತಹ ಯಾವುದೇ ಆಚರಣೆ ಅಥವಾ ಸಂತೋಷವನ್ನು ವಿವರಿಸಬಹುದು. ಸಮಜ್ ಎಂದರೆ ಸಂತುಷ್ಟ ಅಥವಾ ಸಂತೋಷ ಪಡುವುದು. ಯಾವಾಗಲೂ ಸಂತೋಷಿಸು ಎಂಬ ಪದವು ಸತ್ಯವೇದದಲ್ಲಿ 1 ಥೆಸಲೋನಿಕ 5:16 ಕಂಡುಬರುತ್ತದೆ. ಅಲ್ಲಿ ಅಪೊಸ್ತಲನಾದ ಪೌಲನು ಕ್ರೈಸ್ತರಿಗೆ ಎಲ್ಲಾ ಸಮಯದಲ್ಲೂ ಸಂತೋಷವಾಗಿರಬೇಕೆಂದು ಸೂಚಿಸುತ್ತಾನೆ. ಅರ್ಥ, ಯಾವಾಗಲೂ ಸಂತೋಷಿಸು ಎಂದರೆ ಜೀವನದ ಸಂದರ್ಭಗಳನ್ನು ಲೆಕ್ಕಿಸದೆ ಸಂತೋಷವಾಗಿರುವುದು. ಇದು ಕ್ರೈಸ್ತರನ್ನು ವ್ಯಾಖ್ಯಾನಿಸಬೇಕಾದ ಆಜ್ಞೆಯಾಗಿದೆ. ಹೇಗೆ ಸಂತೋಷ ಪಡುವುದು? ಆನಂದಿಸಲು ಕೆಲವು ಮಾರ್ಗಗಳು ಇಲ್ಲಿವೆ. ಎಡೆಬಿಡದೆ ಪ್ರಾರ್ಥಿಸುವುದು, ಶಕ್ತಿ ಮತ್ತು ನಿಷ್ಠೆಗಾಗಿ ಪ್ರಾರ್ಥಿಸುವುದು, ಷರತ್ತಿಲ್ಲದ ಕ್ಷಮೆಯನ್ನು ಅಭ್ಯಾಸ ಮಾಡುವುದು, ಕ್ರೈಸ್ತ ಸತ್ಯಗಳ ಕುರಿತು ಧ್ಯಾನಿಸುವುದು, ಕ್ರಿಸ್ತನು ಯಾರು ಮತ್ತು ಆತ ನಮಗಾಗಿ ಏನು ಮಾಡಿದ್ದಾನೆಂದು ಪರಿಗಣಿಸುವುದು, ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದರಲ್ಲಿ ಸಂತೋಷ ಪಡುವುದು. ಉದಾಹರಣೆಗೆ, ಕ್ಷಮಿಸಲ್ಪಟ್ಟಿರುವ ಮತ್ತು ದೇವರು ಕ್ರಯಕ್ಕೆ ಕೊಂಡುಕೊಂಡ ಮಕ್ಕಳು. ಆಮೆನ್. ಭವಿಷ್ಯದ ಮಹಿಮೆಯ ಭರವಸೆಯಲ್ಲಿ ಸಂತೋಷ ಪಡುವುದು. ಯಾಕೆ ಸಂತೋಷಿಸಬೇಕು? ನಾವು ನಮ್ಮ ಸಲುವಾಗಿ ಮತ್ತು ನಮ್ಮನ್ನು ಗಮನಿಸುವ ಇತರರ ಸಲುವಾಗಿ ಸಂತೋಷ ಪಡುತ್ತೇವೆ. ನಮ್ಮ ಸಂತೋಷವು ನಾವು ಜೀವನಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇವೆ ಎಂದು ತೋರಿಸುತ್ತದೆ. ಯಾವಾಗ ಸಂತೋಷ ಪಡಬೇಕು? ನಾವು ಸಂತೋಷ ಪಡಲು ಕಾಯಬಾರದು ಅಥವಾ ಸಂತೋಷದ ಭಾವನೆಗಳನ್ನು ಕೃತಕವಾಗಿ ಕೆಲಸ ಮಾಡಲು ಪ್ರಯತ್ನಿಸಬಾರದು. ಸಂತೋಷಿಸುವ ಆಯ್ಕೆಯನ್ನು ಹೇಗೆ ಮಾಡುವುದು? ನಮಗೆ ಶಕ್ತಿ ತುಂಬಲು ಮತ್ತು ಸಂತೋಷ ಪಡುವ ಬಯಕೆ ಮತ್ತು ಶಕ್ತಿಯನ್ನು ನೀಡಲು ನಾವು ಪವಿತ್ರಾತ್ಮನನ್ನು ಅವಲಂಬಿಸಬೇಕು. ಸಂತೋಷದ ಬಗ್ಗೆ ಯೇಸು ನಮಗೆ ಏನು ಕಲಿಸಿದನು? ಮತ್ತಾಯ 5ನೇ ಅಧ್ಯಾಯ 9-12 ವಾಕ್ಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೇ ಹಿಂಸೆಪಡಿಸಿದರಲ್ಲ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.